ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಹೊಸ ಪಡಿತರ ಚೀಟಿ ಇರ್ಬೋದು, ತಿದ್ದುಪಡಿಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರೋ ಆ ವಿಡಿಯೋದಲ್ಲಿ ಒಂದು ಬಿಗ್ ಅಪ್ಡೇಟಿಂಗ್ ನ್ಯೂಸನ್ನು ತಂದಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರೆಲ್ಲ ಹೊಸಬರಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೋ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸನ್ನ ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನಮಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ ಸ್ನೇಹಿತರೆ. ಕಮೆಂಟ್ ಸೆಕ್ಷನಲ್ಲಿ ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ತಪ್ಪದೆ ತಿಳಿಸ್ಕೊಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವೆಲ್ಲ ನೋಡ್ತಾ ಇರ್ಬೋದು, ಕಳೆದ ಒಂದು ವರ್ಷದಿಂದ ಹೊಸ ಪಡಿತರ ಚೀಟಿ ಇರ್ಬೋದು ತಿದ್ದುಪಡಿ ಮಾಡಲಿಕ್ಕೆ ಕಾಯ್ತಾ ಇದ್ದೀರಾ. ಹಾಗಾಗಿ ನೀವು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, 2ನೇ ಹಂತದ ಚುನಾವಣೆ ಆದ ನಂತರ ಒಂದು ಹೊಸ ರೇಷನ್ ಕಾರ್ಡಿಗಿರ್ಬೋದು ತಿದ್ದುಪಡಿಗೆ ಆಪ್ಷನನ್ನು ಬಿಡುತ್ತದೆ ಅಂತ ಹೇಳಿ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ. ಹೌದು, ನಿಮಗೆಲ್ಲ ತಿಳಿದಿರೋ ಹಾಗೆ ರೇಷನ್ ಕಾರ್ಡಿಂದ ಕೆಲವರು ಮೆಡಿಕಲ್ ಎಕ್ಸ್ಪೆನ್ಸ್ ಇರ್ಬೋದು, ವೈದ್ಯಕೀಯ ತುರ್ತು ಹಣವನ್ನು ಬರೆಸಲಿಕ್ಕೆ ಕಾಯ್ತಾ ಇದ್ದೀರಾ. ಹಾಗೆ ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಅಕ್ಕಿ ಹಣ ಇರ್ಬೋದು, ಪ್ರತಿಯೊಂದು ಯೋಜನೆಯ ಒಂದು ಸವಲತ್ತನ್ನು ಪಡ್ಕೊಳ್ಳಿಕ್ಕೆ ಇನ್ನು ಎಲೆಕ್ಷನ್ ಮುಗ್ದಾದ ನಂತರ ನಿಮಗೆ ಗ್ರಾಮ ಪಂಚಾಯತಿಯಿಂದ ವಸತಿ ಯೋಜನೆ ಸಹ ರಿಲೀಸ್ ಆಗುತ್ತೆ. ಅದನ್ನು ಪಡ್ಕೊಳ್ಳಿಕ್ಕೆ ರೇಷನ್ ಕಾರ್ಡನ್ನು ಕಂಪಲ್ಸರಿ ಮಾಡಿದ್ದಾರೆ. ಈ ಎಲ್ಲ ಒಂದು ಸೌಕರ್ಯವನ್ನು ರೇಷನ್ ಕಾರ್ಡಿಂದ ಕಾರಣದಿಂದ ಈ ಹಿಂದೆ ನೋಡಿರ್ಬೋದು ನೀವು, ಏಪ್ರಿಲ್ 1ನೇ ತಾರೀಕಿಗೆ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆ ಮಾಡಿಬಿಟ್ಟು ಒಂದು ಹೊಸ ರೇಷನ್ ಕಾರ್ಡನ್ನು ಕೊಡ್ತೀವಿ ಆಪ್ಷನ್, 1 ತಿಂಗಳೊಳಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಯಾರಿಗೆ ಅರ್ಜಿ ಹಾಕಿದ್ದಾರೋ ಅವರಿಗೆ ತಲುಪುವ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಒಂದು ರಾಜ್ಯ ಸರ್ಕಾರ ಭರವಸೆಯನ್ನು ನೀಡಿತ್ತು. ನಂತರ ಲೋಕಸಭೆ ಎಲೆಕ್ಷನ್ ಬಂದ ಕಾರಣದಿಂದ ಅದೊಂದು ಸ್ಟಾಪ್ ಮಾಡಿಬಿಟ್ಟು ನಿಲ್ಲಿಸಿತ್ತು ಆ ಹಂತವನ್ನು. ಈಗ ಕಂಟಿನ್ಯೂ ಆಗಿ ಅಪ್ಲಿಕೇಶನ್ ಓಪನ್ ಇಲ್ಲ, ಆನ್ಲೈನಲ್ಲಿ ಓಪನ್ ಆಗಿಲ್ಲ. ಹಾಗಾದರೆ ಯಾವ ಟೈಮಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಈಗ ಹೆಚ್ಚಿನ ಸುದ್ದಿ ಪ್ರಕಾರ, ಸರ್ಕಾರದಿಂದ ಬಂದ ಮಾಹಿತಿ ಪ್ರಕಾರ, ಇನ್ನು 2ನೇ ಲೋಕಸಭೆ ಎಲೆಕ್ಷನ್ನು 2ನೇ ಹಂತದ ಮುಗಿದ್ರ ಮೇಲೂ ಬಿಡೋದು ಡೌಟ್ ಇದೆ. ಯಾಕಂತ ಹೇಳಿದರೆ ನೆಕ್ಸ್ಟ್ ಚುನಾವಣೆಯ ಪ್ರಕಟಣೆ ಫಲಿತಾಂಶ ಪ್ರಕಟಣೆ ಆದ ಒಂದು ವಾರದ ಒಳಗೆ ನಿಮಗೆ ಹೊಸ ಅಪ್ಲಿಕೇಶನನ್ನು ಓಪನ್ ಆಗುತ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ದೊರಕಿದೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ನೀವು ಹೊಸ ಅಪ್ಡೇಟ್ ಬಂದ ತಕ್ಷಣ ನಾನು ಈ ಚಾನಲಲ್ಲಿ ತಿಳಿಸ್ತೀನಿ, ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿ ನಾನು ಈ ವಿಡಿಯೋಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ. ಹಾಗೆ ಅದಕ್ಕಿಂತ ಮುಂಚೆ ಈ ತಿಂಗಳಲ್ಲಿ, ಈ ಮೇ ತಿಂಗಳ ಮಧ್ಯದಲ್ಲೇ ಏನಾದರೂ ಅಪ್ಲಿಕೇಶನನ್ನು ಓಪನ್ ಆದರೂ ಸಹ, ಹೊಸ ಅಪ್ಡೇಟನ್ನು ಬಂದರೂ ಸಹ ಇದೇ ಚಾನಲಲ್ಲಿ ತಿಳಿಸ್ತೀನಿ. ಈಗ ಸದ್ಯದ ಮಟ್ಟದಲ್ಲಿ ಜೂನ್ ತಾರೀಕಿಗೆ ಮೇಲೆ, ಅಂದರೆ 2ನೇ ಚುನಾವಣೆ ಫಲಿತಾಂಶ ಬಂದ ನಂತರ ಒಂದು ಹೊಸ ರೇಷನ್ ಕಾರ್ಡ್ಗಿರ್ಬೋದು ತಿದ್ದುಪಡಿಗೆ ಆಪ್ಷನನ್ನು ಬಿಡ್ತೇವೆ ಅನ್ನೋದ್ರ ಬಗ್ಗೆ ಇಲಾಖೆಯಿಂದ ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. ಈ ಒಂದು ಮಾಹಿತಿಯನ್ನು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದನ್ನು ತಪ್ಪದೇ ತಿಳಿಸ್ಕೊಡಿ ಸ್ನೇಹಿತರೆ. ಎಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.